ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು ಕಣೋ. ಏನಾದ್ರೂ ಸರಿ ನಾನ್ ಗಗನ್ ಕೇಳಿ ತಾಳಿ ಕಟ್ಟಿಸ್ಕೋತೀನಿ ಅಂತ. ಅವಳೊಂದು ಕ್ರ್ಯಾಕು. ಅಂತೋಳಗ್ ತಾಳಿ ಕಟ್ಟಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ? ಯಾರಿಗ್ ಗೊತ್ತು, ತಲೆ ಸರಿ ಇದ್ದಾಗ ಕಟ್ಟೆ ಇರ್ಬೋದು, ತಲೆ ಕೆಟ್ಟಾಗ ತಾನೇ ಅನಾಹುತಗಳಾಗೋದು. ಏ ಗಗನ್, ನೀನ್ ಕೇರ್ಫುಲ್ ಆಗಿರೋ. ಯಾಕಂದ್ರೆ ಅವಳೊಂದ್ ರೀತಿ ಟೆರರಿಸ್ಟ್ ಇದ್ದಾಗೆ. ತಮ್ಮ ಸೊಂಟಕ್ಕೆ ಬಾಂಬ್ ಕಟ್ಕೊಂಡು ಬೇರೆಯವ್ರನ್ನು ಸಾಯಿಸಿ ತಾವು ಸಾಯ್ತಾರಲ್ಲ, ಅಂತ ಜಾತಿಗೆ ಸೇರಿದವಳು. ಹೌದು ಕಣೋ. ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡು. ಏನ್ ಕೆಲ್ಸ? ಯಾವ್ದಾದ್ರು ಒಳ್ಳೆ ಹುಡುಗಿನ ನೋಡಿ ಆದಷ್ಟು ಬೇಗ ನೀನ್ ಅವಳ ಮದ್ವೆ ಆಗ್ಬಿಡು. ಹಾಗೆ ಇವ್ಳು ಕಾಟನಾದ್ರೂ ತಪ್ಪುತ್ತೆ. ನನ್ ತಮಾಷೆ ಮಾಡಕ್ ನಿನಗಿದೇನ ಟೈಮ್? ಇದ್ರಲ್ಲಿ ತಮಾಷೆ ಏನ್ ಬಂತು? ಅಕ್ಕ ಹೇಳಿದ್ರು ಬೆಸ್ಟ್ ಸೊಲ್ಯೂಷನ್, ಪೀಡೆ ಬಿಟ್ಟೋಗುತ್ತೆ. ಹೌದು ಕಣೋ ಗಗನ್, ನಾನ್ ತಮಾಷೆಗೆ ಹೇಳಿದ್ರು ನೀನೊಂದ್ಸಲ ಸೀರಿಯಸ್ ಆಗಿ ಯೋಚನೆ ಮಾಡೋದು ಒಳ್ಳೇದು. ನೀನ್ ಮದ್ವೆ ಆಗದೆ ಹೀಗೆ ಉಳ್ಕೊಂಡಿದ್ರೆ ಅವಳು ಯಾವ ಸಮಯದಲ್ಲಿ ಏನ್ ಮಾಡ್ತಾಳೋ ಏನು ಹೇಳಕ್ಕಾಗಲ್ಲ. ಮಂದರ, ಈಗ ಅವಳು ನನ್ನ ಏನು ಮಾಡಕ್ಕಾಗಲ್ಲ. ನಾನೇನು ಅವಳು ಕೈ ಕೆಳಗಿಲ್ವಲ್ಲ. ಒಂದ್ ರೀತಿಲಿ ಆ ರಜನಿ ಮಾಡಿದ್ದೆ ಒಳ್ಳೇದಾಯ್ತು ಅನ್ಸ್ತಾ. ಅವಳು ನನ್ನ ಕೆಲಸದಿಂದ ತೆಗೆದೇ ಹೋಗಿದ್ದಿದ್ರೆ ಅವಳು ಹಂಗಲ್ಲೇ ಇರ್ಬೇಕಾಗಿತ್ತು. ಏನಾಗ್ತಾ ಇತ್ತೋ ಏನೋ. ಆದ್ರೂ ನೀನೀಗ ಮಾಡ್ತಾ ಇರೋ ಕೆಲಸ ಕೊಡ್ಸಿರೋದು ಅವ್ರ ಅಣ್ಣ ತಾನೇ? ಅವ್ರ ಅಣ್ಣ ಇವಳ ತರ ಏನಲ್ಲ, ತುಂಬಾ ಒಳ್ಳೆಯವರು. ಅವ್ರ ಬಗ್ಗೆ ನನ್ನ ಕೃತಜ್ಞತೆ ಏನೋ ಇದೆ. ಹಾಗಂತ ಅವ್ರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಈ ವಿಷಯದಲ್ಲಿ ನನ್ನ ಮೇಲೆ ಪ್ರೆಷರ್ ಏನು ಹಾಕಲ್ಲ. ಆದ್ರೂ ಅವಳ ಮಾತು ಕೇಳಿದ್ರೆ ಭಯ ಆಗುತ್ತೆ ಕಣೋ. ಒಂದ್ ವೇಳೆ ನೀನೇನಾದ್ರೂ ಅವಳನ್ನ ಮದುವೆ ಮಾಡ್ಕೊಂಡು ಬಂದ್ರೆ ನಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ನೋಡ್ ಮಂದಾರ, ಬೇಕಾದ್ರೆ ಜೀವಮಾನ ಪೂರ್ತಿ ಹೀಗೆ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ಬಿಡ್ತೀನಿ. ಆದ್ರೆ ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳಲ್ಲ. ಅದೇ ಕಣೋ ನಮಗೂ ಬೇಕಾದು. ನಮ್ಮ ಮನೆ ಕ್ಷೀರಸಾಗರ ಇದ್ದ ಹಾಗೆ. ರಜನಿಯನ್ನು ಒಂದು ತೊಟ್ಟು ಹುಳಿ ಬಿದ್ರು ದೇವ್ರೇ ನಮ್ಮನ್ನ ಕಾಪಾಡ್ಬೇಕು. ಮಂದಾರ, ಈ ಕ್ಷೀರಸಾಗರಕ್ಕೆ ಹಿಂಡುವಂತ ಹುಳಿ ಇನ್ನು ಹುಟ್ಟಿಲ್ಲ. ಯಾವಾಗ್ಲೂ ಆನಂದ ಸಾಗರವಾಗಿ ಇರುತ್ತೆ. ನೋಡು, ದುಷ್ಟನ್ ಕಂಡ್ರೆ ದೂರ ಇರುವನೋ ಹಾಗೆ ನೀನು ಅವಳಿಂದ ದೂರನೇ ಇರು. ಅಯ್ಯೋ, ನಾನು ಯಾಕೆ ಅವಳನ್ನ ಹುಡ್ಕೊಂಡು ಹೋಗ್ಲಿ? ನೀವ್ ಹುಡ್ಕೊಂಡು ಹೋಗಿದ್ರು ಅವಳೇ ನಿನ್ನ ಹುಡ್ಕೊಂಡ್ ಬರ್ತಾಳೆ. ಅವಳೇನು ಜಗಳಕ್ಕೂ ರೆಡಿ, ಸ್ನೇಹದ ನಾಟಕಕ್ಕೂ ರೆಡಿ. ಆದ್ರೆ ನಾನಿನ್ನ ಅವಳ ನಾಟಕನ ನಂಬಲ್ಲ. ಮಂದಾರ, ನಿವೇದಿತ ಹೇಳ್ತಾ ಇರದೆ ಸರಿ. ಈ ರಜನಿ ಒಂಥರ ಮಾಯಾವಿನಿ, ರಾಕ್ಷಸಿ ಇದ್ದ ಹಾಗೆ. ಈ ಪೂತನಿ, ಶೂರ್ಪನಕಿ ಎಲ್ಲ ಇದ್ರಲ್ಲ, ಅವ್ರ ಜಾತಿಗೆ ಸೇರಿದವಳು. ಪೂತನಿಯಾಗಿ ಬಂದ್ರೆ ಮುಗಿಸ್ಬಿಡೋಣ, ಶೂರ್ಪನಕಿಯಾಗಿ ಬಂದ್ರೆ ಮೂಗ್ ಕತ್ತರಿಸ್ಬಿಡೋಣ ಅಷ್ಟೇ. ಆದ್ರೆ ಮೂಗು ಯಾಕೆ? ಗಗನ್ಗೆ ತಮ್ಮನೇ ಇಲ್ವಲ್ಲ? ಹೌದು, ತಮ್ಮ ಇಲ್ಲ, ಆದ್ರೆ ತಂಗಿ ನೀನಿದೆಯಲ್ಲ, ನೀನೇ ಅವಳ ಮುಗ್ ಕೂಯ್ದ್ಬಿಡು. ಅಮ್ಮ, ಏನಮ್ಮ ಎಲ್ಲೋ ಟೂರ್ ಹೋಗ್ತೀರಾ ಆಗಿದೆ? ನನ್ನ ಕರೆದಿದ್ರೆ ನಾನು ಬರ್ತಿರ್ಲಿಲ್ವಾ? ಯಾರ್ಯಾರು ಹೋಗ್ತಿದ್ದೀರಮ್ಮ? ಇದ್ಯಾಕಮ್ಮ ಈ ತರ ಗುರಾಯಿಸ್ತಾ ಇದ್ಯಾ? ಅಮ್ಮ ಅಮ್ಮ, ಕೇಳಿದ್ದೆ ತಪ್ಪ? ಕೇಳ್ದೆ ಎಲ್ಲಿಗೆ ಹೊಟ್ಟೆ? ಸುಡ್ಗಾಡ್ಗೆ ಬರ್ತಾರೆ ನಾ ಕೇಳೋ ಪ್ರದೀಪ. ಏನೋ ಮಾತಾಡೋದು ಮೈ ಮೇಲೆ ಬಿಡ್ತಾರೆ, ಅದೇನು ಕೇಳೋ ಪ್ರದೀಪ? ಅಮ್ಮ ಏನಾಯ್ತಮ್ಮ? ಹುಚ್ಚಿಡ್ದಿದೆ, ಹುಚ್ಚು. ಅಮ್ಮ ಅಳ್ಬೇಡ ಕಣಮ್ಮ, ಏನಾಯ್ತು ಅಂತ ಹೇಳಮ್ಮ. ನಾನು ಈ ಮನೇಲಿ ಒಂದ್ ಕ್ಷಣ ನೀರಲ್ಲ. ಈಗಲೇ ನಾನು ತವ್ರ ಮನೆಗೆ ಹೊರಟೋಗ್ಬಿಡ್ತೀನಿ. ನಿಮ್ಮಪ್ಪ ಯಾವನ್ನ ಹಿಡ್ಕೊಂಡಿದಾರ ಕಣೋ. ಏನಪ್ಪ ಇದು ಈ ವಯಸ್ಸಲ್ಲಿ? ಇದೆಲ್ಲ ಬೇಕಿತ್ತ ನಿನ್ಗೆ? ಮುಚ್ಚ ಬಾಯ್ನ, ಇವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ಸೀರಿಯಸ್ ಆಗಿ ತಗೊಳ್ಳೋದಿದ್ದಕ್ಕ ನೀನೇ ಪರ್ಮನೆಂಟ್ ಕಡೆ, ಅವಳೇನಿದ್ರು ಟೆಂಪ್ರವರಿ ಕಡೆ. ಪ್ರದೀಪ, ನಾನು ತವ್ರ ಮನೆಗೆ ಬಿಟ್ಟು ಬರಕ್ ಬರ್ತೀಯೋ ಇಲ್ವೋ? ಅಮ್ಮ ಕೋಪದಲ್ಲಿ ಕುಯ್ಕೊಂಡು ಹೋಗು. ನೀನು ನನ್ನ ಬುದ್ಧಿ ಹೇಳಕ್ ಬರ್ಬೇಡ. ಅಮ್ಮ ಅಮ್ಮ, ಏನಪ್ಪ ಇದು? ಎಲ್ಲ ನಿನ್ನಿಂದಾನೇ ಆಗಿದ್ದು. ಅಮ್ಮ ನಿಂತ್ಕೊಳಮ್ಮ. ರಜನಿ, ನನ್ನ ಮೊಬೈಲ್ ರೂಮಲ್ಲಿ ಇರ್ಬೇಕು ನೋಡಮ್ಮ. ಥ್ಯಾಂಕ್ ಯು. ಈಗೇನು ನಾನು ಇದ್ದೀನಿ, ಮುಂದೆ ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಏನ್ ಮಾಡ್ತೀರಾ? ಮದುವೆ ಮಾಡ್ಕೊಂಡು ನೀನೇನು ಹೋಗ್ತೀರಾ? ಮನೆ ಅಡಿಯನ್ನು ಹುಡುಕಿದ್ರೆ
ನೀವೇನು ಹುಡ್ಕೋದು ಬೇಡ ಡ್ಯಾಡ್, ನಾನು ಗಗನ್ನೇ ಮದುವೆ ಮಾಡ್ಕೊಳ್ತೀನಿ. ಗಗನ್ ಆಫೀಸ್ ಹತ್ರನೇ ಸುಳಿಬಾರ್ದು ಅಂತ ಹೇಳ್ಬೋದು ನೀವು. ಈಗ ಆ ಗಗನ್ನೇ ಮದುವೆ ಮಾಡ್ಕೋಬೇಕು ಅಂತ. ಅದೆಲ್ಲ ಹಳೆ ಕತೆ ಡ್ಯಾಡ್. ಈಗ ನಾನು ಗಗನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಅಲ್ಲದೆ ಅವ್ರ ಮನೆಯವರೆಲ್ಲ ನನಗೆ ತುಂಬ ಹಿಡಿಸಿದ್ದಾರೆ ಡ್ಯಾಡ್. ನೀವೇ ಹೇಗಾದರೂ ಮಾತಾಡಿ ಹೋಗಿಸ್ಬೇಕು. ಆ ಗಗನ್ ಹತ್ರ ಈ ವಿಷಯವಾಗಿ ಮಾತಾಡಿದ್ನಮ್ಮ, ಆದರೆ ಅವನು ಆಗೋದಿಲ್ಲ ಅಂತ ಹಠ. ಅವನದು ಹಠ ಆದರೆ ನಂದು ಹಠನೇ. ಒಂದೇ ಥರದ ಶಕ್ತಿಗಳಲ್ಲಿ ಆಕರ್ಷಣೆ ಇರೋದಿಲ್ಲಮ್ಮ. ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ಹಠ ಬಿಡ್ಲಿ. ಡ್ಯಾಡ್, ಹಠ ಬಿಡಬೇಕು ಅನ್ನೋದಾದ್ರೆ ಅವನೇ ಬಿಡ್ಲಿ, ಅಥವಾ ನಾನ್ ಬಿಡ್ಬೇಕಾದ್ರೆ ಅವನ್ ಬಂದು ಕಾರಣ ಹೇಳಿ. ಅವ್ನು ನನ್ನ ಹತ್ರ ಹೇಳ್ದನಲ್ಲ. ಅದನ್ನೇ ನನ್ನ ಹತ್ರ ಹೇಳಿ ಡ್ಯಾಡ್. ನನ್ನ ಹತ್ರ ಏನ್ ಹಣ ಇಲ್ವಾ, ಅಂತಸ್ತಿಲ್ವಾ? ಅದ್ಯಾವುದೋ ಅವನ ಹತ್ರ ಇಲ್ಲ, ಅದಕ್ಕೆ ಹಿಂಜರಿತೆ. ಅವನು ಸ್ವಾಭಿಮಾನಿ. ಅದು ಅಲ್ಲದೆ ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಹಿಂದೆನೇ ಬರೋ ಸ್ಥಿತಿಲಿ ಅವನಿಲ್ಲ. ಅವನ ತಂದೆ ಪೆನ್ಷನ್, ಅವನ ಮಂದಾರ ಸಂಬಳ ನಂಬಿಕೊಂಡು ಅವ್ರ ತಂದೆನೇ ಇದೆ. ಅದು ಅಲ್ಲದೆ ವಯಸ್ಸಿಗೆ ಬಂದಿರೋ 4 ಜನ ಹೆಣ್ಮಕ್ಳು, ಅವ್ರ ಭವಿಷ್ಯನ ಅವ್ನು ನೋಡ್ಬೇಕು. ಅದಕ್ಕೆಲ್ಲ ನನ್ನ ಹತ್ರ ಉತ್ತರ ಇದೆ ಡ್ಯಾಡ್. ನೀವೇ ನನಗೆ ಸಮಾಧಾನ ಹೇಳ್ಬೇಕಾಗಿಲ್ಲ ಡ್ಯಾಡ್. ನಾನು ನಿಮಗೆ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಗಗನ್ ಬಂದು ಅವ್ನ ನಿರ್ಧಾರನ ನನ್ನ ಹತ್ರ ಹೇಳ್ಬೇಕು. ಇಲ್ಲ ಅಂದ್ರೆ ನನ್ನ ನಿರ್ಧಾರನ ನಾನೇ ತಗೋಬೇಕಾಗುತ್ತೆ. ನನ್ನನ್ನ ನಾನೇ ಕೊಂದ್ಕೊಳ್ತೀನಿ. Do you understand? I will kill myself. ಯಾರಮ್ಮ ನಿಮಗೆ ಹೇಳಿದರು ಈ ಜಾತಕ ಹೊಂದಾಣಿಕೆ ಆಗಲ್ಲ ಅಂತ? ಹಾಗಾದ್ರೆ ಶಾಸ್ತ್ರಿಗಳೇ, ಹೊಂದಾಣಿಕೆ ಆಗತ್ತಾ ಈ ಜಾತಕಗಳು? ಸಂದೇಹವೇ ಇಲ್ಲಮ್ಮ, ಬಹಳ ಪ್ರಶಸ್ತವಾಗಿದೆ. ಅವ್ರು ಯಾಕೆ ಹಾಗೆ ಹೇಳಿದ್ರು? ಏನ್ ಹೇಳಿದ್ರಮ್ಮ? ಗುಣಗಳ ಕೂಡಿ ಬರಲ್ಲ, ಜಾತಕ ಸರಿ ಹೋಗಲ್ಲ ಅಂದ್ರಂತೆ. ನೋಡಮ್ಮ, ಹಾಗಂತ ಹೇಳಿದವ್ರಿಗೆ ಜ್ಯೋತಿಷಿನೇ ಗೊತ್ತಿಲ್ಲ ಅಂತ. ವರಂದು ಆಶ್ಲೇಷ ನಕ್ಷತ್ರ, ಕನ್ಯೆದು ಪುಷ್ಯ ನಕ್ಷತ್ರ, 2 ಸೇರಿದ್ರೆ 21 ಗುಣಗಳಾಗುತ್ತೆ. ಸಾಮಾನ್ಯವಾಗಿ 18 ಗುಣಗಳು ಬಂದ್ರೆ ಸಾಕು. ಹೌದಾ? 21 ಗುಣಗಳ ಕೂಡಿ ಬರುತ್ತಾ? ಗುಣಗಳಿಗೇನಮ್ಮ, ಈಗ ಆಶ್ಲೇಷ ನಕ್ಷತ್ರದ ವರನಿಗೆ ಮೃಗಶಿರ ನಕ್ಷತ್ರದ ಕನ್ಯೆಯ ತಾಳಿ ನೋಡಿದಾಗ ಒಟ್ಟು ಗುಣಗಳ ಸಂಖ್ಯೆ ಬರೋದು 16, ಅಂದರೆ 18ಕ್ಕಿಂತ ಕಡಿಮೆ. ಈ 2 ನಕ್ಷತ್ರಗಳ ಮಧ್ಯೆ ಒಂದು ಮಹಾ ನಕ್ಷತ್ರ ಬರೋದ್ರಿಂದ ಈ ವಿವಾಹ ಶುಭ ಅಂತಾರೆ. ಹೌದಾ? ನೋಡಿ ಶಾಸ್ತ್ರಿಗಳೇ, ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗಬೇಕು? ನೋಡಮ್ಮ, ಜಾತಕ ಅನ್ನೋದು ನಂಬಿಕೆಯ ಪ್ರಶ್ನೆ. ಕೆಲವೊಬ್ಬರಿಗೆ ಸರಿಯಾದ ಜಾತಕನೇ ಇರೋದಿಲ್ಲ. ಜೊತೆಗೆ ಈ ಜಾತಕ ಬರೆಯೋರಿಗೆ ಲಗ್ನ ನಿರ್ಣಯಿಸುವ ಜ್ಞಾನ ಇರಬೇಕು. ಎಲ್ಲರೂ ಜಾತಕ ಬರೀತಾರೆ, ಕಂಪ್ಯೂಟರ್ ಜಾತಕ ಬರುತ್ತೆ. ಆದರೆ ಸರಿಯಾದ ಮಾಹಿತಿ ಕೊಟ್ಟರೆ ಸರಿಯಾದ ಜಾತಕ ಕೊಡುತ್ತೆ, ತಪ್ಪು ಮಾಹಿತಿ ಕೊಟ್ಟರೆ ತಪ್ಪು ಜಾತಕ ಕೊಡುತ್ತೆ. ಆದರೆ ಅದೇನೋ ಗಣಕೂಟ, ಅದು ಕೆಲವು ಮುಖ್ಯವಾದದ್ದನ್ನೆಲ್ಲ ನೋಡಲೇಬೇಕು ಅಂತಾರಲ್ವಾ? ನೋಡಿ, ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಇಬ್ಬರು ಜಾತಕದಲ್ಲಿ ಅಂತ ಯಾವ ದೋಷನೂ ಇಲ್ಲ, ಮುಂದರಿಬೋದು. ಶಾಸ್ತ್ರಿಗಳೇ, ಯಾಕೋ ನಮ್ಮ ಮಂದಾರನ ಮದುವೆಗೆ ಮೇಲಿನ ಮೇಲೆ ವಿಘ್ನಗಳು ಬರ್ತಾ ಇವೆ. ಇದಕ್ಕೇನಾದರೂ ಶಾಂತಿ ಗೀಂತಿ ಅಂತ ಇದ್ರೆ ಮಾಡಿಸೋಣ. ನೋಡಿ ಅಮ್ಮ, ಹ್ಞೂ ಅಂದರೆ ನನಗೆ ಲಾಭ, ಪೂಜಾ ದಕ್ಷಿಣೆ ಅಂತ ನನಗೆ ಕೊಡ್ತೀರಾ. ಆದರೆ ನನಗೇನೋ ಬೇಡ ಅನಿಸುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಅಷ್ಟೇ ಅಂತೀರಾ? ಮನುಷ್ಯನ ಪ್ರಾರಬ್ಧನ ಶಾಂತಿಯಿಂದ ಅಳಿಸೋಕ್ಕಾಗತ್ತಾ? ನಾನು ಕರ್ಮ ಫಲವನ್ನು ನಂಬ್ತೀನಿ, ಆದರೆ ಮನುಷ್ಯನ ಪ್ರಯತ್ನನೂ ಮುಖ್ಯ. ಈಗ ಜಾತಕ ತೋರಿಸಿದ್ದೀರಾ, ಅನುಕೂಲಕರವಾಗಿದೆ, ಮುಂದುವರಿಯಿರಿ. ಬರ್ತೇನಮ್ಮ. ಸರಿ ಶಾಸ್ತ್ರಿಗಳೇ, ಹೋಗಿ ಬನ್ನಿ. ಶಾಸ್ತ್ರಿಗಳು ನೋಡಿದ್ರೆ ಜಾತಕ ಪ್ರಶಸ್ತವಾಗಿದೆ ಅಂತಾರೆ, ಇವರು ಜಾತಕ ಹೊಂದಾಣಿಕೆ ಆಗಲಿಲ್ಲ ಅಂತಾರೆ. ಯಾಕೆ ಇವರೇನಾದ್ರೂ ಮಂದಾರನ ಮದುವೆ ಬಗ್ಗೆ ಆಸಕ್ತಿ ಕಳ್ಕೋತಾ ಇದ್ದಾರೆ?
ಕಾರು. ಹಾಯ್ ಧೀರಜ್, ಏನಾಯ್ತು ಕಾರ್ಗೆ? ಏನೂ ಆಗಿಲ್ಲ. ಏನೂ ಆಗಿಲ್ವಾ? ಮತ್ ಬಾನೆಟ್ ಎತ್ತಿ ಚೆಕ್ ಮಾಡ್ತಾ ಇದೀಯಾ? ಏಯ್, ನನ್ನ ಕಾರಿಗೆ ಏನಾದ್ರು ನಿನಗೇನೋ? ನಿನ್ ಪಡೆಗೆ ನೀನು ಹೋಗೋ. ಯಾಕೋ ಧೀರಜ್ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನೋ ಋಣಾನ್ ಬಂದ ಇರಲಿಲ್ಲ, ಮದುವೆಗಳು ತಪ್ಪೋಯ್ತು, ಹಾಗಂತ ನಮ್ಮ ಸಂಬಂಧಗಳೆಲ್ಲ ಕಡ್ದು ಹೋಗುತ್ತವೇನೋ? ಎಷ್ಟೇ ಆದ್ರೂ ನೀವು ನಮ್ಮ ಸೋದರತ್ತೆ ಮಕ್ಕಳೇ ಅಲ್ವಾ? ಏನ ಸೋದರತ್ತನ? ಅದ್ ಸರಿ, ನಮ್ಮನ್ನೆಲ್ಲ ತೊಂದರೆ ಸಿಕ್ಕಾಕಿಸ್ಬೇಕು ಅಂತ ಆ ನಿನ್ನ ಸೋದರತನ ಎಲ್ಲಿ ಬಚ್ಚಿಟ್ಟಿದೆ? ಏನಂದೆ? ಅತ್ತೆನ ನಾವು ಬಚ್ಚಿಟ್ಟಿದ್ದೀವ ಅಂದ್ರೆ ಅತ್ತೆ ಈಗ ನಿಮ್ಮ ಮನೇಲಿ ಇಲ್ವಾ ಧೀರಜ್? ಯಾಕೆ ಈ ವಿಷಯ ನಿನಗೆ ಗೊತ್ತಿಲ್ವಾ? ಏಯ್, ಜಾಸ್ತಿ ನಾಟಕ ಆಡಕ್ ಹೋಗ್ಬೇಡ. ಅಮ್ಮ ಮನೆ ಬಿಟ್ಟು ಹೋಗಿ 1 ವಾರ ಆಯ್ತು. ಇನ್ನೆಲ್ಲಿ ಹೋಗಿರ್ತಾಳೆ? ನಮ್ಮೇಲೆಲ್ಲ ಕೋಪ ಮಾಡ್ಕೊಂಡು ನಿಮ್ಮನೆಗೆ ಬಂದು ಕೂತಿರ್ತಾಳೆ. ಏನ್ ಹೇಳ್ತಾ ಇದೀಯ ಧೀರಜ್? ಅತ್ತೆ ಕಾಣಿಸ್ದೆ 1 ವಾರ ಆಯ್ತಾ? ಅಲ್ವೋ, ನಮಗೆ ನೀವು ವಿಷಯ ತಿಳಿಸೋದು ಬೇಡವಾ? ಓಹೋ, ಅಂದ್ರೆ ಅಮ್ಮ ನಮ್ಮೇಲೆಲ್ಲ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ ವಿಷಯ ನಿನ್ಗೆ ಗೊತ್ತೇ ಇಲ್ಲ ಅನ್ನು? ದೇವ್ರನೇ ಗೊತ್ತಿಲ್ಲ ಧೀರಜ್. ಓಹ್, ನೀನ್ ಗೊತ್ತಿಲ್ಲ ಅಂದ ತಕ್ಷಣ ನಾನು ನಂಬಿಡ್ಬೇಕಾ? ಏಯ್, ನನಗೆ ಚೆನ್ನಾಗಿ ಗೊತ್ತು ಕಣ, ಈ ಕಿತಾಪತಿ ಎಲ್ಲ ನಿಮ್ದೆ. ಏಯ್ ಧೀರಜ್, ನಮ್ಮನ್ನೆಲ್ಲ ಬೈಯೋ ಬದಲು ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಹೋಗಿ ಹುಡುಕು. ನಾವು ಹುಡುಕೋ ಪ್ರಯತ್ನ ಪಡ್ತೀವಿ. ಪಾಪ ಅತ್ತೆ ಎಲ್ಲಿ ಹೋಗಿದಾರೋ ಏನೋ, ಅದೆಷ್ಟು ಕಷ್ಟ ಪಡ್ತಾ ಇದಾರೋ ಏನೋ. ಏ ಗಗನ್, ಈ ಸಣ್ಣ ಮಕ್ಕಳ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೊಬೇಡ. ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಏಯ್, ಹೋಗ ಹೋಗ. ಈ ದರಿದ್ರಗಳು ಓಡಾಡೋ ಜಾಗದಲ್ಲೇ ನನ್ನ ಗಾಡಿನ ಕೆಟ್ಟೋಗ್ಬೇಕು. ಛೇ, ಎಂತ ಪಾಪಿಗಳು. ತಾಯಿ ಕಣ್ಮರಿ ಆಗಿದ್ದಾಳೆ ಅನ್ನೋದು ಒಂದ್ ಸ್ವಲ್ಪನಾದ್ರೂ ಕಳವಳ ಇಲ್ವಲ್ಲ ಇವನ್ಗೆ? ಇವ್ರೇನೋ ಮಾಡಿದ್ದಾರೆ. ಅತ್ತೆ ಹಾಗೆಲ್ಲ ಸುಮ್ಮನೆ ದುಡ್ಕೊ ಅಂತವ್ರಲ್ಲ, ಗಟ್ಟಿ ಜೀವ. ಅಂತವ್ರು ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಈ ಅಪ್ಪ ಮಕ್ಕಳು ಸೇರ್ಕೊಂಡು ಏನೋ ಮಾಡಿರ್ತಾರೆ. ಈ ವಿಷಯನ ಅಪ್ಪ ಅಮ್ಮಗೆ ಹೇಳ್ಬೇಕು. ಮತ್ತೆ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡ್ಬೇಕು. ಕಾಫಿ. ಏನ್ರಿ, ನಾನೊಂದು ವಿಷಯ ಕೇಳಬೇಕು ನಿಮ್ಮ ಹತ್ರ. ಕೇಳಲಾ? ಇದೇನಪ್ಪ ಇವತ್ತು ಹೊಸದಾಗಿ ಪೀಠಕ್ಕೆ ಹಾಕಿ ಮಾತಾಡ್ತಾ ಇದೀಯಾ? ಯಾವಾಗಲೂ ನೀನು ನನ್ನ ಪರ್ಮಿಷನ್ ತಗೊಂಡೇ ಮಾತಾಡೋದಾ? ಮತ್ತಿನ್ನೇನು ಮಾಡೋದು? ನೀವು ಹೊಸ್ತರನೇ ನಡ್ಕೋತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮ ಪರ್ಮಿಷನ್ ತಗೊಂಡೇ ಕೇಳೋಣ ಅಂತ. ಹೊಸ್ತರಾಗಿ ನಾನು ನಡ್ಕೋತಾ ಇದ್ದೀರಾ? ಅದೇನಪ್ಪ ಹೊಸ್ತು ಕಂಡೆ ನನ್ನಲ್ಲಿ? ಹೊಸ್ತನೇ. ಯಾವತ್ತೂ ಸುಳ್ಳು ಹೇಳದೆ ಇದ್ದವರು ಇತ್ತೀಚೆಗೆ ಸುಳ್ಳು ಹೇಳೋಕೆ ಶುರು ಮಾಡಿದಿರಲ್ಲ, ಅದಕ್ಕೆ. ನಾನು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ದೀನ? ಏನು ಸುಳ್ಳು ಹೇಳಿದೆ? ಪ್ರಿನ್ಸಿಪಾಲ್ರು ನಿಮ್ಮ ಹತ್ರ ಒಂದು ಜಾತಕ ಕೊಟ್ಟಿದ್ರಲ್ವಾ, ಮಂದಾರನ ಜಾತಕದ ಜೊತೆಗೆ ತಾಳೆ ಮಾಡಿಸಿ ನೋಡಿಸಿ ಅಂತ. ಅಯ್ಯೋ, ನಾನು ಆವತ್ತೇ ತೋರಿಸಿದೆ ಅಂತ ಹೇಳಿದ್ನಲ್ಲ, ಆದ್ರೆ ಕೂಡು ಬರಲ್ಲ ಅಂತ ಶಾಸ್ತ್ರಿಗಳು ಹೇಳಿದ್ರು ಅಂತ ಹೇಳಿದ್ನಲ್ಲ. ಯಾವ ಶಾಸ್ತ್ರಿಗಳಿಗೆ ತೋರಿಸಿದ್ರಿ? ಅದು ಇದು ಈ ಕಂಪ್ಯೂಟರ್ ಜ್ಯೋತಿಷ್ಯ ಇದೆಯಲ್ಲ, ಅದರಲ್ಲಿ ತೋರಿಸ್ದೆ. ಯಾಕೆ ನಮ್ಮ ಶಾಸ್ತ್ರಿಗಳಿಗೆ ತೋರಿಸಿದ್ರೆ ಆಗ್ತಿತ್ತಲ್ವಾ? ಅದು ಅವರು ಊರಲ್ಲಿರಲಿಲ್ಲ. ಏನಿಲ್ಲ, ಅವರು ಊರಲ್ಲೇ ಇದ್ರು, ನೀವು ಸರಿಯಾಗಿ ವಿಚಾರಿಸಿಲ್ಲ ಅಷ್ಟೇ. ನಾನು ಅವ್ರನ್ನ ಮನೆಗೆ ಕರೆಸಿದ್ದೆ. 2 ಜಾತಕ ನೋಡಿದರೆ ತುಂಬ ಪ್ರಶಸ್ತವಾಗಿದೆ ಅಂತ ಹೇಳಿದ್ರು. 21 ಗುಣ ಕೂಡಿ ಬರುತ್ತಂತೆ. ಹೌದಾ? ಹಾಗಾದರೆ ಈ ಕಂಪ್ಯೂಟರ್ ತಪ್ಪು ತೋರಿಸಿರ್ಬೇಕು. ನೋಡಿದ್ಯಾ, ಮೆಷಿನ್ನೇ ಯಾವತ್ತಿದ್ರು. ರೀ, ಮಿಷಿನನ್ನು ಯಾಕೆ ಸುಮ್ಮನೆ ದೂರ್ತೀರಾ? ಕಂಪ್ಯೂಟರು ಎಂಥ ಕಷ್ಟವಾದ ಕೆಲಸನೂ ಬೇಗ ಮಾಡಿ ಮುಗಿಸುತ್ತೆ ಅಂತಾರೆ. ಅಂಥದ್ರಲ್ಲಿ ಈ ಜಾತಕ ಹೊಂದಿಸೋದೇನು ಮಹಾ? ಅದಕ್ಕೆ
ಗಗನ್ ಬಂದ. ಪಾಪ ಅವನಿಗೊಂದು ಲೋಟ ಕಾಫಿ ಮಾಡಿಕೊಡು. ಅಪ್ಪ, ನಿಮ್ಗೊಂದು ಕೆಟ್ಟ ಸುದ್ದಿ. ಕೆಡ್ಸೋದಿನ? ಏನು ಗಗನ್ ಅದು? ಅಮ್ಮ, ಅದು ದಾರಿಲಿ ಧೀರಜ್ ಸಿಕ್ಕಿದ್ದ. ಏನು? ಧೀರಜ್ ಸಿಕ್ಕಿದ್ನ? ಏನಂದ? ನಿಮ್ಮ ಜೊತೆ ಸರಿಯಾಗಿ ಮಾತಾಡಿದ್ನ? ಅವನು ಮಾತಾಡಿದ್ರಷ್ಟು ಬಿಟ್ರೆ ವಿಷಯ ಅದಲ್ಲ. ಕಾಮಾಕ್ಷಿ ಅತ್ತೆ ಏನಾಯ್ತು ಕಾಮಾಕ್ಷಿಗೆ? ಅತ್ತೆ ಮನೆ ಬಿಟ್ಟು ಹೋಗಿ 3-4 ದಿವಸ ಆಯ್ತಂತೆ. ಅತ್ತೆನ ನಾವೇ ಬಚ್ಚಿಟ್ಟಿದೀವಿ ಅಂತ ಅವ್ನು ನನ್ನ ಮೇಲೆ ಕೂಗಾಡ್ದ. ನಾಲ್ಕು ದಿವಸದಿಂದ ಕಾಮಾಕ್ಷಿ ಮನೇಲಿಲ್ವ? ಡ್ಯಾಡಿ ಯಾಕೆ ಬಂದಿ ಅಂತ ಕೇಳ್ತಾ ಇದ್ದೀರಲ್ಲ? ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆ ಆಸ್ಪತ್ರೆ ಡಾಕ್ಟ್ರು ನನ್ನ ಹತ್ರನೇ ಬಿಲ್ ಕೇಳ್ತಾನೆ. ಅವ್ನು ಎಷ್ಟು ಕೊಬ್ಬಿರ್ಬೇಕು. ನಾನ್ ನಿಮ್ ಮಗ ಅಂತ ಹೇಳಿದ್ರು ಬಿಲ್ ಕಟ್ಟೋಗು ಅಂತ ಡ್ಯಾಡಿ. ನಾನ್ ಕಟ್ಬಿಡ್ತೀನ, ಕೈ ಕೊಟ್ಟು ಬಂದಿದ್ದೀನಿ. ಭಾರಿ ದೊಡ್ಡ ಕೆಲಸನೇ ಮಾಡಿ ಆಸ್ಪತ್ರೆಯವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸು ಅದನ್ನು ನಿನ್ನ ಎಳ್ಕೊಂಡು ಹೋಗ್ತಾರೆ. ಅದೇ ಕಳ್ಕೊಂಡು ಹೋಗ್ತಾರೆ. ದುಡ್ಡು ಕಟ್ಟಿದ್ರಾಯ್ತು. ಹಾಗಿದ್ರೆ ಮೊದಲು ಹೋಗಿ ದುಡ್ಡು ಕಟ್ಟು, ಆಮೇಲೆ ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗಿ. ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡೆಲ್ಲಿದೆ ಡ್ಯಾಡಿ? ಕ್ರೆಡಿಟ್ ಕಾರ್ಡ್ ನೀವೇ ಕಿತ್ತಿಟ್ಕೊಂಡಿದ್ದೀರಲ್ಲ. ಕ್ರೆಡಿಟ್ ಕಾರ್ಡ್ ಉಜ್ತಾ ಇರು, ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡ್ತಾ ಇರು. ನಾನು ದುಡ್ಡು ಕಟ್ತಾ ಹೋಗ್ತೀನಿ. ಇನ್ನು ಮುಂದೆ ಅದು ಯಾವುದೂ ನಡೆಯೋದಿಲ್ಲ. ಬೇಡ, ಇನ್ನು ಮೇಲೆ ನನಗೂ ನಿನಗೂ ಯಾವ ಸಂಬಂಧ ಆಗಿಲ್ಲ. ರಂಗರಾಜು, ಇವನು ಮನೆ ಹೊರಗಡೆ ಆಗ್ತಾನೆ. ಹಾಗಂದ್ರೆ ಹೇಗೆ ಸರ್? ಎಷ್ಟಾದರೂ ನಿಮ್ಮ ಮಗ ಅಲ್ವಾ? ತಿದ್ದು ಬುದ್ಧಿ ಹೇಳಿ ಸರ್. ಇವನು ಬುದ್ಧಿ ಹೇಳೋದು. ಏಯ್, ಇವನು ನಾಯಿ ಬಾಲ ನೆಟ್ಟಗಾಗ್ಲಿ ಅಂತ ಪೈಪ್ ತೊಗೊಂಡು ತುರ್ಕಿದ್ರು ಬೆಂಡಾಗೋದು ಪೈಪೇ. ಇವನು ನೆಟ್ಟಗಾಗೋದಿಲ್ಲ. 4 ದಿವಸ ಮನೆಯಿಂದ ಹೊರಗಡೆ ಹಾಕಿದ್ರೆ ತಿರುಪೆ ಎತ್ತಾನಲ್ಲ, ಆವಾಗ ದುಡ್ಡಿನ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನನಗೆ ಅವಮಾನ ಮಾಡ್ತಾ ಇದ್ದೀರಾ ಡ್ಯಾಡಿ? ಈ ಸತ್ಯಪಾಲ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಹಠ ಹಿಡ್ದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಹೋಗಪ್ಪ, ಹೋಗಿ ಮಾಡಿ ತೋರಿಸು. ಯಾರು ಬೇಡ ಅಂತ ಅದಕ್ಕೆ ಅಲ್ವಾ ಹೇಳ್ತಾ ಇರೋದು, ಮೊದಲು ಮನೆ ಬಿಟ್ಟು ಹೋಗು. ಅದೆಲ್ಲ ಆಗಲ್ಲ. ನನಗೆ ಕೊಡ್ಬೇಕಾಗಿರೋದನ್ನ ಕೊಡಿ, ಈಗಲೇ ಹೊರಟೋಗ್ತೀನಿ. ಕೊಡಬೇಕಾಗಿದೆ ಏನು? ಕೈ ಕರ್ಟಾನ